ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೋಡಿ, ನಮ್ಮ ಗಾರ್ಡನಲ್ಲಿರುವಂಥ ಒಂದು ವಿಶೇಷವಾದ ಗಿಡ ನೋಡಿದ ತಕ್ಷಣ ನಿಮಗೆ ಆಲ್ರೆಡಿ ಗೆಸ್ ಆಗಿರುತ್ತೆ ಯಾವ ಗಿಡ ಅಂತ ಹೇಳಿ. ಇದು ಬದನೆಕಾಯಿ ಗಿಡ. ಬದನೆಕಾಯಿ ಗಿಡ ಅಂದರೆ ಆ್ಯಕ್ಚುಲಿ ಇದು ನಾನು ನೆಟ್ಟಿದಂಥ ಗಿಡ ಅಲ್ಲ. ಅದಾಗೆ ಗಾರ್ಡನ್ ಅಂದಮೇಲೆ ಬೀಜಗಳು ಬೀಳ್ತಾ ಇರುತ್ತೆ. ಅಲ್ಲಿ ಇಲ್ಲಿ ನಮಗೆ ಗೊತ್ತಿಲ್ಲದೆ ಕೆಲವು ಗಿಡಗಳನ್ನು ಬೆಳೀತಾನೆ ಇರುತ್ತೆ. ಸಾಮಾನ್ಯವಾಗಿ ಯಾರ್ಯಾರು ಗಾರ್ಡನಿಂಗ್ ಮಾಡ್ತಾ ಇರ್ತಾರೆ ಅವ್ರಿಗೆ ಆಲ್ಮೋಸ್ಟ್ ಇದ್ರ ಬಗ್ಗೆ ನಾಲೆಜ್ ಆಗಿರುತ್ತೆ. ಓಕೆನಾ. ನೋಡಿ, ಪ್ರತಿಯೊಂದು ಕಾಂಡದಲ್ಲೂ ಕೂಡ ತುಂಬ 3ರಿಂದ 4 ಆ ಥರ ಕಾಯಿಗಳನ್ನೋದು ತುಂಬ ಇದ್ದಾವೆ. ಆ್ಯಕ್ಚುಲಿ ಬದನೆಕಾಯಲ್ಲಿ ತುಂಬ ತರಹದ ಬದನೆಕಾಯಿಗಳಿದ್ದಾವೆ. ಅದರಲ್ಲಿ ಇದು ಕೂಡ ಒಂದು ಜಾತಿಯ ಬದನೆ. ನೋಡಿ, ಇದರಲ್ಲಿ ಆ್ಯಕ್ಚುಲಿ ಬಿಳಿ ಕಲರ್ ಇರುತ್ತೆ, ಅದರಲ್ಲಿ ಗೆರೆ ಇರುತ್ತೆ. ಅದರಲ್ಲಿ ಇದು ಗೆರೆ ಬದನೆಕಾಯಿ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ ನಾನು ಕೂಡ. ತುಂಬ ದಪ್ಪ ಆಗುತ್ತೆ. ನಾರ್ಮಲಿ ನಾವು ಅಂಗಡಿಗಳಲ್ಲಿ ಸಿಗುತ್ತಲ್ಲ ಆ ಥರಗಿಂತ ತುಂಬ ದಪ್ಪ ಇರುತ್ತೆ ಇದು. ಏನಿಲ್ಲ ಅಂದರೂ ಪ್ರತಿ ವಾರ ನನಗೆ 3ರಿಂದ 4 kg ಬದನೆಕಾಯಿ ಸಿಗ್ತಾ ಇರುತ್ತೆ. ಹಾಗೆ ನಮ್ಮ ಗಾರ್ಡನಲ್ಲಿ ತುಂಬ ವಿಶೇಷವಾಗಿ ಏನಕ್ಕೆ ಅಂತ ಹೇಳಿದರೆ, ಈ ಗಿಡಕ್ಕೆ ನಾನು ಯಾವುದೇ ರೀತಿ ಆರೈಕೆಯೂ ಮಾಡೋದಿಲ್ಲ. ನಾರ್ಮಲಾಗಿ ಗೊಬ್ಬರ ಹಾಕ್ತಾ ಇರ್ತೀವಿ, ನೀರು ಮಳೆಯ ಅವಶ್ಯಕತೆ ಇದ್ದಾಗ ಮಳೆ ನೀರು ತೊಗೊಳುತ್ತೆ, ಇಲ್ದಿದ್ದಾಗ ನೀರು ಹಾಕ್ತಾ ಇರ್ತೀವಲ್ಲ. ಹಾಗೆ ನೋಡಿ, ತುಂಬ ಅಂತ ಅಂದರೆ ಇದ್ರ ಹೈಟ್ ನೋಡೋದಾದರೆ ನೀವು 10ರಿಂದ 12 ಅಡಿ ಇದೆ. ಇದು ತುಂಬ ಹೈಟ್ ಇದೆ. ಇದನ್ನ ಆ್ಯಕ್ಚುಲಿ ನಾನು ಬಂದು ಬೇರೆ ಒಂದು ಗಿಡಕ್ಕೆ ಸಪೋರ್ಟ್ ಆಗಿ ಕಟ್ಟಿದ್ದೀನಿ. ತುಂಬ ಹೈಟ್ ಇದೆ. ಇದ್ರದ್ದು ಕಾಂಡಗಳು ಅಷ್ಟೇ ತುಂಬ ದಪ್ಪ ಇದೆ. ಅದರದ್ದು ಕಾಂಡ ಏನಿದೆಯಲ್ಲ ತುಂಬ ದಪ್ಪ ಇದೆ, ಪೌಷ್ಟಿಕಾಂಶವಾಗಿ ಇದೆ. ನಾನು ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲದೆ ನಾವು ಕೂಡ ಎಲ್ಲ ರೀತಿ ಬೆಳೆಸ್ಕೋಬೋದು. ಯಾಕಂದರೆ ತುಂಬ ಯಾರಾದರೂ ಹೊಸದಾಗಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಬದನೆಯಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ತುಂಬ ಒಳ್ಳೆ. ಯಾಕಂದರೆ ನೋಡಿ, ಈ ಥರ ನಮ್ಮದೇ ಆದ ಗಾರ್ಡನಲ್ಲಿ ನಾವು ಬೆಳೆದಂತಹ ಯಾವುದೇ ರೀತಿ ತರಕಾರಿ ಇರಲಿ, ಅದು ತಿನ್ನುವುದಕ್ಕೆ ತುಂಬ ಸಂತೋಷ ಆಗುತ್ತೆ. ನೋಡಿ, ಅದರದ್ದು ಕೆಳಗಡೆ ರೂಟ್ಸ್ ಏನಿದೆಯಲ್ಲ, ಕಾಂಡ ಅಲ್ಲಿಂದ ಬಂದಿದೆ, ಅದು ಸ್ಟೆಮ್ಮು. ಓಕೆನಾ. ನೋಡಿ, ಅದರ ಹೈಟ್ ಹಾಗೆ ತೋರಿಸ್ತೀನಿ ನೋಡಿ, 10ರಿಂದ 12 ಅಡಿ ಇದೆ. ಓಕೆನಾ. ತುಂಬ ಹೈಟ್ ಹೋಗಿದೆ. ನಾನು ಮೇಲಿರೋದೆಲ್ಲ ಕೀಳೋಕ್ಕೂ ಆಗೋದು, ಚೇರ್ ತೊಗೊಂಡು ಹಾಕ್ಕೊಂಡು ಕೀಳ್ತಾ ಇರ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಗಿಡ, ತುಂಬ ಚೆನ್ನಾಗಿದೆ. ನನಗಂತೂ ನನ್ನ ಗಾರ್ಡನಲ್ಲಿ ತುಂಬ ಫೇವ್ರೇಟ್ ಆಗಿರುವಂಥ ಗಿಡ ಆಗಿದೆ. ಓಕೆ, ಮಕ್ಕಳು ಕೂಡ ಈ ಥರ ಕಾಯಿ ಕಾಣಿಸ್ತಾ ಇರೋದ್ರಿಂದ ಮಕ್ಕಳು ಸ್ಕೂಲಿನ ಮಮ್ಮಿ ನಾನು ಕೇಳ್ತೀನಿ ಅಂತ ಹೇಳ್ತಾ ಇರ್ತಾರೆ. ನೋಡಿ, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಓಕೆನಾ. ನೋಡಿ, ನಿಮಗೂ ಈ ಥರ ಯಾವುದಾದ್ರೂ ಗಿಡಗಳನ್ನ ಬೆಳೆಸಬೇಕಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಆದಷ್ಟು ನಿಮ್ಮ ಮನೆಯಲ್ಲಿ ನಿಮಗೆ ಇರುವ ಜಾಗದಲ್ಲಿ ಯಾವುದಾದ್ರೂ ನಿಮಗೆ ಬೇಕಾಗಿರುವಂತಹ ತರಕಾರಿಗಳನ್ನ ಬೆಳೆಸೋದನ್ನು ಸ್ಟಾರ್ಟ್ ಮಾಡಿ. ನಿಮಗೆ ಅದರಿಂದ ತುಂಬ ಹ್ಯಾಪಿನೆಸ್ ಆಗುತ್ತೆ ಮತ್ತು ಮನಸ್ಸಿಗೆ ತುಂಬ ಉಲ್ಲಾಸವಾಗಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಮುಂದಿನ ದಿನಗಳಲ್ಲಿ ನಾನು ಮತ್ತಷ್ಟು ನಿಮಗೆ ಒಳ್ಳೆ ಗಿಡಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ಗುಡ್ ಡೇ.